ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಯಿತು, ಕಣ್ಮರೆ ಆಗೋಗ್ಬಿಟ್ಟಿದ್ದೆ. ರೀಸೆಂಟಾಗಿ ಸ್ವಲ್ಪ ಕೆಲಸದಿಂದ ಬ್ರೇಕ್ ತೊಗೊಂಡು ಊಟಿಗೆ ಹೋಗಿದ್ವಿ. ಊಟಿಯಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಾಯಿತ್ತು. ನಮ್ಮ ಪುಣ್ಯಕ್ಕೆ ಆನೆ ಜಿಂಕೆ ಎಲ್ಲ ನೋಡ್ಕೊಂಬಂದ್ವಿ. ಸಂಜೆ ಬೇರೆ ಆಗೋಯ್ತು. ಯಾವುದಾದ್ರು ಒಳ್ಳೆ ರೆಸ್ಟೋರೆಂಟ್ ನುಗ್ಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಆವಾಗ ನಮಗೆ ತಲೆಯಲ್ಲಿ ಹೊಳೆದಿದ್ದು ಪೂಜಾರೀಸ್ ಫಿಶ್ ಲ್ಯಾಂಡ್. ಇದನ್ನು ತುಂಬ ದಿವಸದಿಂದ ನಾನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟಾಗಿ ನನಗೆ ಟೈಮೇ ಸಿಗ್ತಿರಲಿಲ್ಲ. ಎಸ್, ಇವಾಗ ನಾವೊಂದು ವೀಡಿಯೋನ ಮುಂದೆ ಕೈ ಹಾಕೇ ಬಿಟ್ಟಿದ್ದೀನಿ. ಇದನ್ನು ನೀವೆಲ್ಲ ಪ್ರೋತ್ಸಾಹಿಸಿ. ಇಲ್ಲೇನಪ್ಪ ಹಸುಗಳನ್ನ ತೋರಿಸ್ತಾ ಇದ್ದೀನಿ, ಊಟದ ಹತ್ರ ಕರ್ಕೊಂಬಂದು ಅಂದ್ಕೊಂಬೇಡಿ. ಇವರು ತುಂಬ ಚೆನ್ನಾಗಿರೋ ಹಸುಗಳನ್ನೆಲ್ಲ ಸಾಕಿದ್ದಾರೆ. ರಾಜಸ್ಥಾನು, ಬಿಹಾರು, ಯು ಪಿ ಕಡೆಯಿಂದೆಲ್ಲ ಹಸುಗಳನ್ನ ಕರೆಸಿದ್ದಾರೆ. ವೆರೈಟೀಸ್ ಆಫ್ ಹಸುಸ್. ಏನಪ್ಪ ಅಂತ ಹೇಳಿದ್ರೆ, ಈಗಿನ ಕಾಲದ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಹಸುಗಳು ನೋಡಿರ್ತಾರೆ, ಬಟ್ ಅದೇ ಈ ಥರ ಹಸುಗಳನ್ನ ವೆರೈಟೀಸ್ ನೋಡಿರಲ್ಲ. ಹಾಗಾಗಿ ಇದನ್ನು ನೀವು ಇಲ್ಲಿ ತೋರಿಸ್ಬೋದು. ನೋಡಪ್ಪ, ಈ ಥರನೂ ಹಸು ಇದೆ, ಈ ಹಸುಗೆ ಇಷ್ಟು ದೊಡ್ಡ ದೊಡ್ಡ ಕೊಂಬಿದೆ, ಚಿಕ್ಕ ಕೊಂಬಿದೆ ಅಂತೆಲ್ಲ ತೋರಿಸ್ಬೋದು. ಮುಂದಕ್ಕೆ ಹೋದರೆ ಗಾಡಿಗಳ ಕಲೆಕ್ಷನ್ ಇಟ್ಟಿದ್ದಾರೆ ಗುರು. ಟೂ ವೀಲರ್ ಕಲೆಕ್ಷನ್ನು ಮತ್ತು ಕಾರ್ ಕಲೆಕ್ಷನು ಎಲ್ಲ ಈ ವಿಂಟೇಜ್ ಗಾಡಿಗಳು. ಆಗಿನ ಕಾಲದ ಜಮಾನ, ಲೂನಾ, ವೆಸ್ಪಾ ಇವೆಲ್ಲ ನೋಡಿರ್ತೀರಾ. ನಾವು ನೋಡಿರ್ಬೋದು, ಮಕ್ಕಳು ನೋಡಿರಲ್ವಲ್ಲ. ಹಾಗಾಗಿ ವೆಹಿಕಲ್ ಟ್ರಾನ್ಸ್ಫಾರ್ಮೇಷನ್ ಹೆಂಗಾಯಿತು, ಮೊದಲು ಲೂನಾ ಬಂತು, ವೆಸ್ಪಾ ಬಂತು, ಆಮೇಲೆ ಗಾಡಿಗಳು ಬಂತು. ಇದನ್ನೆಲ್ಲ ತೋರ್ಸೋಕ್ಕೆ ಅಂತ ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮುಂದಕ್ಕೆ ನೋಡಿದ್ರೆ ಕಾರು ಅಷ್ಟೇ. ಕಾರಿನ ಟ್ರಾನ್ಸ್ಫಾರ್ಮೇಷನ್ನು ಎಲ್ಲಿ ಸ್ಟಾರ್ಟ್ ಆಯಿತು, ಗಾಡಿಗಳು ಯಾರು ಯೂಸ್ ಮಾಡಿದ್ರು, ಇವರೆಲ್ಲ ಹೆಂಗೆ ಬಂತು ಈ ಗಾಡಿಗಳು, ಗಾಡಿ ಶೇಪ್ ಮುಂಚೆ ಹೆಂಗಿತ್ತು, ಇದೆಲ್ಲ ಮೂವೀಸಲ್ಲಿ ನೋಡಿರ್ತಾರೆ. ಹಳೆ ಕಾಲದ ಪಿಕ್ಚರ್ ಬಿಡಿ, ಹಳೆ ಕಾಲದಲ್ಲ. ಈಗ ಮಕ್ಕಳು ನೋಡೋದೇ ಇಲ್ಲ, ಅದು ಬೇರೆ ವಿಷಯ. ನೋಡಿದರೆ ಬೈ ಚಾನ್ಸಾಗಿ ಅವರಿಗೆ ಇದೊಂದು ಒಳ್ಳೆ ಅವಕಾಶ. ಹಾಗಾಗಿ ನಾವು ನಮ್ಮ ಮಕ್ಳಿಗೂ ಹಂಗೆ ತೋರಿಸ್ವಿ. ನೋಡಪ್ಪ, ಇದಪ್ಪ ಹಿಂಗೆ ಗಾಡಿ ಮೊದಲು ಇಲ್ಲಿಂದ ಸ್ಟಾರ್ಟ್ ಆಯಿತು, ಹಿಂಗೆ ಹೋಯ್ತು ಅಂತ. ಫ್ರೀ ಎಟ್ ಪದ್ಮಿನಿನೂ ನಿಲ್ಲಿಸಿದ್ದಾರೆ. ಫ್ರೆಂಡ್ಸ್, ಒಂದು ವಿಷಯ ಹೇಳಲೇಬೇಕು. ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ಟು ಬ್ಯಾಂಗ್ಳೂರು ನೀವು ಎಕ್ಸ್ಪ್ರೆಸ್ ವೇಯಲ್ಲಿ ಬರಬೇಕಾದ್ರೆ, ನೀವು ಮೈಸೂರಿಂದ ಎಕ್ಸಿಟ್ ಕೊಟ್ಟು ಬ್ಯಾಂಗ್ಳೂರು ಎಂಟ್ರಿ ಕೊಡೋಕ್ಕಿಂತ ಮುಂಚೆನೇ ಸರ್ವಿಸ್ ರೋಡ್ ತೊಗೊಂಬಿಡಿ. ಯಾಕಂತ ಹೇಳಿದ್ರೆ, ಒಂದು 2.5 ಕಿಲೋಮೀಟ್ರಿಂದ 3 ಕಿಲೋಮೀಟ್ರ್ ಒಳಗೆ ಸರ್ವಿಸ್ ರೋಡಲ್ಲಿ ಬರಬೇಕಾಗತ್ತಾ. ಅದು ನಿಮಗೆ ಬ್ರೇಕ್ ಏನಿಲ್ಲ ಅಂತಿಲ್ಲ, ಇದೆ. ಬಟ್ ಅದು ನೀವು ಸರ್ವಿಸ್ ರೋಡಲ್ಲಿ ಬಂದರೆ ವಾಸಿ. ಸಮ್ಟೈಮ್ಸ್ ನಾವು ಆ ಮೈಸೂರು ರೋಡು ಎಕ್ಸ್ಪ್ರೆಸ್ ವೇ ನೋಡಿರ್ತಾನೆ, ಝೀ ಅಂತ 100ರಲ್ಲಿ ನುಗ್ಬಿಡ್ತೀವ, ಮಿಸ್ ಆಗೋಗ್ಬಿಡುತ್ತೆ. ಆಮೇಲೆ ತಿರುಗಿ ಹೋಗಿ ಎಲ್ಲಿ ಯೂ ಟರ್ನ್ ಮಾಡ್ಕೊಂಬರೋದು. ಅದ್ರ ಬದಲು ನೀವು ಎಂಟ್ರಿ ಕೊಡ್ತಾ ಇದ್ದಂಗೆ ಸರ್ವಿಸ್ ರೋಡಲ್ಲಿ ಬಂದರೆ ವಾಸಿ. ಎಸ್, ಮುಂದೆ ಇದ್ರ ಬಗ್ಗೆ ಮಾತಾಡೋಣ. ಏನಂತ ಹೇಳಿದ್ರೆ, ಇದು 7 ಸ್ಟಾರ್ ಸ್ಟೈಲಲ್ಲಿ ಮಾಡಿರೋವಂಥ ಒಂದು ರೆಸ್ಟೋರೆಂಟು. ಸಾಯಂಕಾಲ ಅಂದರೆ ರಾತ್ರಿ ಹೊತ್ತು ಆಂಬಿಯನ್ಸ್ ಅಂತೂ ಸೂಪರ್. ಎಷ್ಟೋ ಲೈಟ್ಸ್ಗಳಿದೆ ಇಲ್ಲಿ, ನೀವಿಲ್ಲಿ ನೋಡ್ಬೋದು. ಮತ್ತು ವಿಗ್ರಹಗಳು ಇವರು ನೀಟಾಗಿ ಸ್ಕಲ್ಪ್ಚರ್ ಮಾಡಿ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಅದನ್ನೆಲ್ಲ ಒಂದು ರೌಂಡ್ ಹಾಕಿದ್ವಿ. ಸಿಕ್ಕಾಪಟ್ಟೆ ಮ್ಯಾಸಿವ್ ಆಗಿರೋ ಜಾಗ. ಫೈನ್, ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಮಿಡಿಯೇಟಾಗಿ ಹೋಗ್ಬಿಟ್ಟು ಊಟಕ್ಕೆ ಆರ್ಡ್ರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ದರ ಅಂತ ಎಳ್ಕೊಂಡು ಟೇಬಲ್ ಹತ್ರ ಹೊರಟೆ ಹೋದೆ ಸ್ವಾಮಿ. ಹೊಟ್ಟೆ ಸಿತಾಯ್ತಲ್ವಾ, ಇದು ನೋಡ್ತಾ ಇದ್ದಂಗೆ ತಿನ್ಬೇಕನ್ನಿಸ್ತು. ಫೈನ್, ಮುಂದೆ ಹೋಗಿ ಟೇಬಲ್ ಮೇಲೆ ಕೂತ್ಕೊಂಡು ಆರ್ಡ್ರ್ ಮಾಡೇ ಬಿಟ್ವಿ. ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ, ತುಂಬ ಕೇಳಿದ್ವಿ. ಏನಂತ ಹೇಳಿದ್ರೆ, ನೀರು ದೋಸೆ ಮತ್ತು ಇಲ್ಲಿ ನಾಟಿ ಸ್ಟೈಲ್ ಚಿಕನ್ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ. ಹಾಗಾಗಿ ನಾವು ಅದನ್ನು ಟ್ರೈ ಮಾಡಬೇಕಂತ ಹೇಳ್ಬಿಟ್ಟು ನೀರು ದೋಸೆ, ನಾಟಿ ಕೋಳಿ ಸ್ಟೈಲ್ ಚಿಕನ್ನು ಮತ್ತು ಒಂದು ಸ್ಟಾರ್ಟರು, ಪನ್ನೀರ್ ಬಟರ್ ಕಾಲ್ ಬಟರ್ ನಾನು, ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಫ್ಯೂ ಥಿಂಗ್ಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸರ್ವಿಸ್ ತುಂಬ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ಬ್ಯಾಕ್ ಟು ಬ್ಯಾಕ್ ಸರ್ವಿಸ್ ಬರ್ತಾ ಇರುತ್ತೆ. ನೀವು ಆರ್ಡ್ರ್ ಮಾಡಿದ ಎಕ್ಸಾಕ್ಟ್ಲಿ 5 to 7 ಮಿನಿಟ್ಸಲ್ಲಿ ಫುಡ್ ರೆಡಿಯಾಗಿರುತ್ತೆ, ನಿಮಗೆ ಪ್ಲೇಟಿಗೆ ಬಂದುಬಿಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಒಬ್ಬರು ಕಾಯ್ತಾ ಇರ್ತಾರೆ. ಆಸ್ ಏನೋ ದೆಲ್ ಬಿ ವೆಯ್ಟಿಂಗ್ ಏರಿಯಾದಲ್ಲಿ ನೋಡ್ತಾ ಇರ್ತಾರೆ. ನೀವು ಹೆಂಗೆ ಫುಡ್ ಅಂದರೆ ಊಟ ತಟ್ಟೆ ಖಾಲಿ ಆಗ್ತಾ ಇದ್ದಂಗೆ ಅವ್ರು ಬಂದು ಸರ್ವಿಸ್ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಏನಪ್ಪ ಇದು ಖಾಲಿ ಇದೆ, ಜನನೇ ಇಲ್ಲ ಅಂದ್ಕೊಂಬೇಡಿ, ಯು ಆರ್ ವೆರಿ ರಾಂಗ್. ಏನಂತ ಹೇಳಿದ್ರೆ, ಸರ್ವಿಸ್ ಫಾಸ್ಟ್ ಆಗಿರೋದ್ರಿಂದ, ಫುಡ್ ಮೂಮೆಂಟು ತುಂಬ ಸ್ಪೀಡಾಗಿರೋದ್ರಿಂದ ಜನ ಮೂಮೆಂಟು ಹಂಗೆ ಇದೆ. ಜನ ಬರ್ತಾ ಇರ್ತಾರೆ, ನಾನು ಹೇಳ್ತಾ ಇದ್ದಂಗೆ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ, ಮೂವ್ ಆಗ್ತಾ ಇರ್ತಾರೆ. ಸೊ ಅದೇ ಥರ ನಾವು ಒಂದು ಬ್ಯಾಟಿಂಗ್ ಮಾಡಿದ್ವಿ ಸ್ವಾಮಿ. ಏನು ಆರ್ಡ್ರ್ ಮಾಡಿದ್ವಿ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸು ಮತ್ತು ಒಂದು ತಂದೂರಿ ಐಟಮ್ ಆರ್ಡರ್ ಮಾಡಿದ್ವಿ, ನೀರು ದೋಸೆ, ನಾಟಿ ಕೋಳಿ ಗ್ರೇವಿ. ಎಸ್, ಆರ್ಡ್ರ್ ಮಾಡಿದ್ವಿ, ಊಟ ಮಾಡಿದ್ವಿ ಮನಸ್ಫೂರ್ತಿಯಾಗಿ. ನಿಧಾನಕ್ಕೆ ಊಟ ಮಾಡಿದ್ವಿ, ಬರಿ ಏನಿದು ಇರಲಿಲ್ಲ. ಎನಿವೇಸ್ ಎಕ್ಸ್ಪ್ರೆಸ್ ವೇ ಅಲ್ಲ, ಬೇಗ ಬಂದುಬಿಡ್ತೀವಿ, 1.5 ಅವರಲ್ಲಿ ನಾವು ಮನೆಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಊಟ ಮಾಡಿದ್ವಿ, ಬಂದ್ವಿ. ಹೊರಗಡೆ ಬರ್ತಾ ಇದ್ದಂಗೆ ಅದೇ ನೋಡ್ಕೊಂಡು, ಆಯ್ತಪ್ಪ ಗುರು, ಹೊಟ್ಟೆ ತುಂಬೋಯ್ತು, ಈಗ ಹೋಗಬೇಕು ಮನೆ ಕಡೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಪಾರ್ಕಿಂಗ್ ಬಗ್ಗೆ ಮಾತಾಡಲೇಬೇಕು. ಎಸ್, ಪಾರ್ಕಿಂಗ್ ಅಂತ ಹೇಳಿದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಸಮಸ್ಯೆಗಳಿರ್ತವೆ.
ಇಲ್ಲೇ ಅಂತಲ್ಲ, ಸಿಟಿಗಾಗಲಿ ಹೈವೇಸಲ್ಲಾಗಲಿ, ಹೈವೇಸಲ್ಲಿ ಒಂದು ಪಕ್ಷ ಸಿಕ್ಕಿದ್ರೆ ಸಿಕ್ಬಿಡ್ತವೆ, ಸಿಟಿಯಲ್ಲಿ ಸಿಗೋದಂತೂ ತುಂಬ ಕಷ್ಟ. ಸೊ ಅವರು ಆ ಪಲ್ಸ್ನ ವೆಯ್ಟ್ ಮಾಡಿದ್ದಾರೆ, ಹಿಡ್ಕೊಂಡಿದ್ದಾರೆ ಜನದ ಪಲ್ಸ್ನ. ಓಕೆ, ನೋಡಿ ನಾನು ಅವಾಗಲೇ ಹೇಳಿದಂಗೆ ಇಲ್ಲೊಂದು ಬುದ್ಧ ಸ್ಕಲ್ಪ್ಚರ್ ಆಗಲಿ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಸರಿ, ಬನ್ನಿ ಬೇಗ ಪಾರ್ಕಿಂಗ್ ಕಡೆ ಹೋಗೋಣ. ನಾನು ಏನಕ್ಕೆ ಪಾರ್ಕಿಂಗ್ನ ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ವಾಮಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಾಗಿ ಒಂದು 2-3 ಎಕರೆ ಬರೀ ಪಾರ್ಕಿಂಗೇ ಇಟ್ಬಿಟ್ಟಿದ್ದಾರೆ. ನೋಡಿ, ವೆರೈಟೀಸ್ ಆಫ್ ಕಾರ್ ನೋಡ್ಬೋದು. ನೀವು ಯಾವುದಾದ್ರು ಕಾರ್ ಶೋರೂಮ್ಗೆ ಹೋಗೋದೇ ಬೇಕಿಲ್ಲ, ಇಲ್ಲಿ ಬಂದು ನೋಡಿದ್ರೆ ಒಂದು ರೌಂಡ್ ಹಾಕಿದ್ರೆ ಇರೋ ಬರೋ ಗಾಡಿಗಳೇ ಯಾವ್ಯಾವ ಮೇಕು ಏನಂತ ಆರಾಮಾಗಿ ನೋಡ್ಕೊಂಬರ್ಬೋದು. ಸೊ ಹಾಗಾಗಿ ಇಲ್ಲಿ ಒಂದು 2-3 ಎಕರೆ ಜಾಗನೇ ಪಾರ್ಕಿಂಗೇ ತೊಗೊಂಬಿಟ್ಟಿದ್ದಾರೆ. ಅಪ್ರಾಕ್ಸಿಮೇಟಾಗಿ 200-300 ಗಾಡಿಗಳು ನಿಲ್ಲಿಸ್ಬೋದು ಸ್ವಾಮಿ. ಇನ್ನೊಂದೇನು ಹೇಳಿದ್ರೆ, ಸರ್ವಿಸ್ ಫಾಸ್ಟಾಗಿರೋದ್ರಿಂದ ಗಾಡಿಗಳ ಮೂಮೆಂಟ್ ಹಂಗೆ ಹೋಗ್ತಾ ಇರುತ್ತೆ. ಸೊ ನೀವೇನು ಟೆನ್ಷನ್ ಇಲ್ಲ, ಪಾರ್ಕಿಂಗ್ ಸಿಕ್ಕತ್ತೆ ಅನ್ನೋದೇ ಇಲ್ಲ. ಆರಾಮಾಗಿ ಹೋಗೋದು, ಗಾಡಿ ನಿಲ್ಲಿಸೋದು, ಊಟ ಮಾಡ್ಕೊಳ್ಳೋದು, ಬರ್ತಾ ಇರೋದು, ಗಾಡಿ ಮೂಮೆಂಟ್ ಆಗ್ತಾ ಇರುತ್ತೆ. ಫ್ಯಾಂಟಾಸ್ಟಿಕ್. ತುಂಬ ನೀಟಾಗಿ ಹೈಜಿನಿಕ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಮೈಸೂರಿಗೆ ಹೋದಾಗ ಬರಬೇಕಾದ್ರೆ ಈ ಜಾಗನ ಮಿಸ್ ಮಾಡ್ಕೊಬೇಡಿ. ಓಕೆ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವಿಡಿಯೋ. ನೋಡಿ, ಟ್ರೈ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಆ ಕಡೆ ಯಾವುದಾದ್ರು ಸಿಗ್ತಾ ಇದ್ದಂಗೆ ನಾವು ಹಾಕ್ತಾನೆ ಇರ್ತೀವಿ. ಫಾರ್ ಶೋರ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ.